ಪಂಚಾಂಗದೊಳಗ ಬೇರೆ ಬೇರೆ ವಿಷಯಗಳಿಗೆ ಅಲ್ಲಿ ಒತ್ತನ್ನ ಕೊಡ್ತಾ ಮೇಧಾವಿದ್ಯಾ ಅಂದ್ರೆ ಈ ಮಂತ್ರವನ್ನ ಪ್ರತಿದಿನ ನೀವು ಪಠನ ಮಾಡಿದಿರಿ ಅಂತಂದ್ರೆ ನಿಮಗೆ ಅವಶ್ಯವಾಗಿ ಜ್ಞಾಪಕ ಶಕ್ತಿಯಲ್ಲಿ ಅನುಕೂಲತೆಗಳು ಪ್ರಾಪ್ತಿಯಾಗ್ತದೆ. ಬಹಳಷ್ಟು ಜನರಿಗೆ ಇದೊಂದು ಕಂಪ್ಲೇಂಟ್ ಏನು ಅಂತಂದ್ರೆ ಏನೂ ನೆನಪಿರೋದಿಲ್ಲ, ಯಾವುದು ಕೂಡ ನೆನಪಲ್ಲಿ ಇಟ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ, ಮರೆತು ಬಿಡ್ತೇವೆ, ಮೂಲ ವಿಷಯ ಏನಿದೆ ಆ ವಿಷಯವನ್ನೇ ಮರೆತು ಬಿಡ್ತೇವೆ. ಸೊ ಹೀಗೆ ವಿಷಯಗಳನ್ನ ಮರಿಬೇಕು ಅಂತನ್ನುವಂತಹ ಸ್ವಭಾವ ಬಂದಾಗ ಅದನ್ನ ನಾವು ಗಟ್ಟಿಗೊಳಿಸ್ಬೇಕಪ್ಪ, ಆ ಜ್ಞಾಪಕ ಶಕ್ತಿಯನ್ನ ಗಟ್ಟಿಗೊಳಿಸ್ಕೋಬೇಕು. ಸೊ ಹೆಂಗೆ ಗಳಿಸ್ಕೋಬೇಕು ಆ ಜ್ಞಾಪಕ ಶಕ್ತಿಯನ್ನಂತ ಪ್ರಶ್ನೆ ಮಾಡ್ಕೊಂಡಾಗ ಈ ಒಂದು ಮೇಧಾವಿದ್ಯೆಯನ್ನ ಕಲೀಲಿಕ್ಕೆ ಉತ್ತರವನ್ನ ನಾನು ಇವತ್ತಿನ ದಿವಸ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಆ ಉತ್ತರ ಏನು ಅಂತಂತಂದ್ರೆ ದಕ್ಷಿಣಾಮೂರ್ತಿಯ ಆರಾಧನೆ. ಹೌದು, ದಕ್ಷಿಣಾಮೂರ್ತಿ ಅಂತಂತಂದ್ರೆ ಯಾರು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ದಕ್ಷಿಣಾಮೂರ್ತಿ ಅಂತಂತಂದ್ರ ಆ ಸ್ವಯಂ ರುದ್ರದೇವರು ಶಿವ. ಸೊ ಶಿವನ ಸ್ಮರಣೆಯಿಂದ ವಿಶೇಷವಾಗಿ ನಮಗೆ ಅಭಿವೃದ್ಧಿ ಪ್ರಾಪ್ತಿಯಾಗ್ತದೆ. ಸೊ ಆ ಅಭಿವೃದ್ಧಿಯನ್ನ ನಾವು ತಿಳಿದುಕೊಂಡು ಬರೋಣ.